ಅಹಂ ರಾಷ್ಟ್ರೀಃ ಸಂಗಮಾನಿ ವಸೂನಾಂ ಚಿಕಿತುಷೀಃ ಪ್ರಥಮಾ ಯಜ್ಞಾನಾಂ ತಾಮಾಹ ದೇವಾ ವ್ಯದಧುಃ ಪುರುತ್ರ ಭೂರಿಸ್ಥಾತ್ರಾಂ ಭೂಯಾಃ ಭೀಷಯಂತೆ. ಅಂಬರಿಣಿ ಸೂಕ್ತದ 3ನೇ ಮಂತ್ರ ಈಗ ನಾವು ನೋಡಬೇಕಾದದ್ದು. ಲಕ್ಷ್ಮೀದೇವಿ ತನ್ನ ಶಕ್ತಿ, ಸಾಮರ್ಥ್ಯ, ವ್ಯಾಪ್ತಿ ಇತ್ಯಾದಿಗಳನ್ನು ಹೇಳ್ಕೊಳ್ತಾ ಇದ್ದಾಳೆ. ಅಹಂ ರಾಷ್ಟ್ರೀ, ನಾನು ಈ ರಾಷ್ಟ್ರದ ಒಡತೆ ಅಂತ ಹೀಗಾದ ಅರ್ಥ. ಜಗತ್ತಿನ ಒಡತೆ, ಕೇವಲ ಒಂದು ದೇಶ ಅಲ್ಲ, ಒಟ್ಟಾರೆ ಎಲ್ಲೆಲ್ಲಿ ದೇಶ ಇದೆಯೋ ಅದಕ್ಕೆಲ್ಲದಕ್ಕೂ ಕೂಡ ನಾನು ಒಡತೆ, ಜಗತ್ತಿನ ಒಡತೆ ಅಂತ ಹೀಗಾದ್ರ ಅರ್ಥ. ವಸೂನಾಂ ಸಂಗಮನಿ, ವಸು ಒಂದು ಸಂಪತ್ತು, ಭೌತಿಕವಾದ ಸಂಪತ್ತು, ಜ್ಞಾನ ಸಂಪತ್ತು, ಇದೆಲ್ಲವನ್ನು ಕೂಡ ಸಂಗಮನಿ ಕೊಡುವಂಥವಳು. ಮುಂದೆ ಚಿಕಿತುಷಿ ಅಂದರೆ ತಿಳಿದವಳು, ಸರ್ವಜ್ಞಳಾದವಳು ಅಂತ ಅದರ ಅರ್ಥ. ಮುಂದೆ ಪ್ರಥಮ, ಪರಮಾತ್ಮನ ಬಳಿಕ ನನ್ನದೇ ಮೊದಲನೇ ಸ್ಥಾನ. ಯಜ್ಞಾನಾಂ, ಈ ಭಗವಂತನ ರೂಪಗಳೇನಿವೆ, ಯಜ್ಞದಲ್ಲಿ ಆರಾಧನೆಗೊಳ್ಳುವಂತಹ ರೂಪಗಳು, ಅನೇಕ ರೂಪಗಳಿವೆ. ಆ ರೂಪಗಳನ್ನು ತಿಳಿದವರಲ್ಲಿ ನಾನೇ ಮೊದಲಿಗಳು ಅಂತ ಹೀಗರ್ಥ. ಭಗವಂತನ ರೂಪಗಳನ್ನು ತಿಳಿದವರಲ್ಲಿ ಮೊದಲಿಗಳು ಅಂತ ಒಂದರ್ಥ. ಇನ್ನೊಂದು ಯಜ್ಞಾನಾಂ, ಯಜ್ಞಕ್ಕೆ ಸಂಬಂಧಪಟ್ಟವರು, ಈ ಜೀವನ ಎಂಬ ಯಜ್ಞಕ್ಕೆ ಸಂಬಂಧಪಟ್ಟಂಥವರು ಅನೇಕ ಜನ ಇದ್ದಾರೆ. ಅವರಲ್ಲಿ ನಾನು ಭಗವಂತನ ನಂತರದ ಸ್ಥಾನವನ್ನು ಪಡ್ಕೊಂಡಿದ್ದೇನೆ ಅಂತ ಅರ್ಥ. ಹೀಗೂ ಅದಕ್ಕೆ ಅರ್ಥ ಮಾಡಬಹುದು. ಯಜ್ಞೀಯ ಅಂದರೆ ಯಜ್ಞಕ್ಕೆ ಸಂಬಂಧಪಟ್ಟವರು ಅಂತ, ಯಜ್ಞ ಅಂದರೆ ಪರಮಾತ್ಮ, ಆ ಪರಮಾತ್ಮನಿಗೆ ಸಂಬಂಧಪಟ್ಟವರು, ಪರಮಾತ್ಮನ ಅಧೀನರಾದವರೇನಿದ್ದಾರೆ, ಪರಮಾತ್ಮನಿಂದ ನಿಯಮ್ಯವಾದಂತಹ ಒಟ್ಟಾರೆ ವರ್ಗ ಏನಿದೆ, ಎಲ್ಲ ಚೇತನ ವರ್ಗ, ಅಚೇತನ ವರ್ಗ, ಅದರಲ್ಲಿ ನಾನು ಮೊದಲಿಗಳು ಅಂತ ಈಗ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಬಹುದು ನಾನು. ತಾಮ್ ಅಂತಹ, ಮಾ ನನ್ನನ್ನು, ದೇವಾಹ ದೇವತೆಗಳು, ವಿದದುಹು ನಾನಾ ರೀತಿಯಿಂದ ನನ್ನನ್ನು ಅನುಸಂಧಾನಕ್ಕೆ ತಂದುಕೊಳ್ತಾರೆ. ಪುರುತ್ರ, ಅನೇಕ ಕಡೆಗಳಲ್ಲಿ, ಅನೇಕ ಕಾಲಗಳಲ್ಲಿ, ಅನೇಕ ದೇಶಗಳಲ್ಲಿ ಮತ್ತೆ ಅನೇಕ ಪ್ರಸಂಗಗಳಲ್ಲೂ ಕೂಡ ನನ್ನನ್ನು ಇವರೆಲ್ಲರೂ ಕೂಡ ಅನುಸಂಧಾನಕ್ಕೆ ತಂದುಕೊಳ್ತಾರೆ. ಭೂರಿ ಸ್ಥಾತ್ರಾಂ, ಭೂರಿ ಅನೇಕ ರೂಪಗಳಿಂದ, ಸ್ಥಾತ್ರ ನಾನು ತುಂಬಿದಂಥವಳು, ಎಲ್ಲ ಕಡೆ ಇರುವಂಥವಳು. ಭೂರಿ ಅನೇಕ ಬಗೆಯಿಂದ, ಆವೇಶಯಂತೆ ಎಲ್ಲ ಕಡೆ ನಾನು ಆವಿಷ್ಟಳಾಗಿದ್ದೇನೆ. ಚೇತನರಲ್ಲಿ ಅಚೇತನರಲ್ಲಿ ಎಲ್ಲ ಕಡೆಯೂ ಕೂಡ ನಾನು ಆವಿಷ್ಟಳಾಗಿದ್ದೇನೆ ಅಂತ ತಾತ್ಪರ್ಯ. ಲಕ್ಷ್ಮೀದೇವಿಯನ್ನು ನಾವಿಲ್ಲಿ ಭೂರಿ ಸ್ಥಾತ್ರ, ಭೂರಿ ಆವೇಶಯಂತಿ ಅಂತ ಹೀಗೆಲ್ಲ ನೋಡಿದ್ವಿ. ಅನೇಕ ರೂಪಗಳಿಂದ ಲಕ್ಷ್ಮೀದೇವಿ ಇರ್ತಾಳೆ ಅಂತ ಬಂತಲ್ಲ, ಅದನ್ನೆಲ್ಲ ಗೀತಾ ಭಾಷ್ಯದ ತಾತ್ಪರ್ಯಗಳಲ್ಲಿ ಆಚಾರ್ಯರು ಹೀಗೆ ವಿವರಿಸ್ತಾರೆ. ಇದು 12ನೇ ಅಧ್ಯಾಯದ ಗೀತಾ ತಾತ್ಪರ್ಯ 1-2ನೇ ಶ್ಲೋಕದಲ್ಲಿ ಈ ತರ ಕಂಡು ಬರ್ತದೆ. ಉಪಾಸಿತಾ ಮುಕ್ತಿದಾ ಸದ್ಯ ಏವ ಹಿ ಅಸ್ಯ ಈಶಾನಾ ಜಗತೋ ವಿಷ್ಣುಪತ್ನಿ ಯಾ ಶ್ರೀಹಿ ಲಕ್ಷ್ಮೀಹಿ ಔಪಲಾ ಚಾಂಬಿಕೇತಿ ಶ್ರೀಶ್ಚ ಇತ್ಯುಕ್ತ ಸಂವಿದಗ್ರ್ಯ ಸುವಿದ್ಯಾ ಅಂತ ಇದೊಂದು ವೇದವಾಕ್ಯವನ್ನು ಆಚಾರ್ಯ ಉದ್ಧರಿಸ್ತಾರೆ. ಮುಕ್ತಿದಾ ಸದ್ಯ ಏವ, ಉಪಾಸನೆ ಮಾಡಿದರೆ ನಮಗೆ ಅವಳು ಮುಕ್ತಿಯನ್ನು ಕೊಡ್ತಾಳೆ. ಇಲ್ಲಿ ಸಂಗಮನಿ ವಸೂನಾಂ ಅಂತ ಬಂತು. ಅಸ್ಯ ಈಶಾನ ಜಗತಃ, ಈ ಜಗತ್ತಿನ ಒಡೆಯಳವಳು. ಅಹಂ ರಾಷ್ಟ್ರೀ, ಮತ್ತೆ ಅವಳಿಗೆ ಕೆಲವು ಹೆಸರುಗಳನ್ನ ಇಲ್ಲಿ ಹೇಳ್ತಾರೆ. ಶ್ರೀ, ಲಕ್ಷ್ಮಿ, ಔಪಲ, ಅಂಬಿಕಾ, ಹ್ರಿ, ಸಂವಿತ್, ಅಗ್ರ್ಯ, ಸುವಿದ್ಯಾ ಇವೆಲ್ಲವೂ ಕೂಡ ಆ ಲಕ್ಷ್ಮೀದೇವಿಯ ಹೆಸರುಗಳು. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು, ಶ್ರೀಹಿ ಮತ್ತೆ ಲಕ್ಷ್ಮಿ ಅಂತ ಇಬ್ಬರು ನಿನಗೆ ಪತ್ನಿಯರು ಅಂತ ಒಂದು ವೇದವಾಕ್ಯ ಇದೆ. ಕೆಲವು ಕಡೆ ಅದರದ್ದು ಇನ್ನೊಂದು ಶಾಖೆಯಲ್ಲಿ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು, ಹೀಗೆ ಹ್ರೀ ಮತ್ತು ಶ್ರೀ ಲಕ್ಷ್ಮಿ ಅಂತಂತೂ ಇದ್ದೇ ಇದೆ. ಔಪಲ ಅಂತನ್ನುವುದೊಂದು ಅಪರೂಪದ ಹೆಸರು.
ಈಗೆಲ್ಲ ಲಕ್ಷ್ಮೀದೇವಿಯನ್ನು ಉಪಾಸಿಸಿದ್ರೆ ಅವಳು ಸಾಧಕನಿಗೆ ಮುಕ್ತಿಯನ್ನು ಕೊಡ್ತಾಳೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಭೂರಿಸ್ಥಾತ್ರ ಭೂರಿ ಆವೇಶಯಂತೆ ಅಂತ ಹೀಗೆ ಬಂತಲ್ಲ, ಭೂರಿಸ್ಥಾತ್ರ ಅಂದ್ರೆ ಅನೇಕ ರೂಪಗಳಿಂದ ಇರುವಂಥವಳು, ಅನೇಕ ಸ್ಥಳಗಳಲ್ಲಿ ಇರುವಂಥವಳು. ಪುರುತ್ರ ಅಂತನೂ ಹೀಗೆಲ್ಲ ಬಂದಿದೆ. ಪುರುತ್ರ, ಭೂರಿಸ್ಥಾತ್ರ, ಭೂರ್ಯಾವೇಶಯಂತೆ ಇವೆಲ್ಲ ಶಬ್ದಗಳಿಗೆ ನಾನಾ ರೀತಿಗಳಿಂದ ನಾವು ಅನುಸಂಧಾನ ಮಾಡ್ಕೋಬಹುದು. ಮಹಾಭಾರತದ ಮೋಕ್ಷ ಧರ್ಮ ಪರ್ವದಲ್ಲಿ ಅರ್ಥಾತ್ ಶಾಂತಿ ಪರ್ವದಲ್ಲಿ 228ನೇ ಅಧ್ಯಾಯ ಅಲ್ಲಿ 20ನೇ ಶ್ಲೋಕ ಬಂದಿದೆ. ಧರ್ಮನಿತ್ಯೇ ಮಹಾಬುದ್ಧೋ ಬ್ರಹ್ಮಣ್ಯೇ ಸತ್ಯವಾದಿನಿ ಪ್ರಶ್ರಿತೆ ದಾನಶೀಲೇ ಚ ಸದೈವ ನಿವಸಾಮ್ಯಹಂ ಅಂತ. ನಿತ್ಯ ಧರ್ಮಾಚರಣೆ ಮಾಡುವವನು, ಜ್ಞಾನಿಯಾದವನು, ಪರಮಾತ್ಮನ ಭಕ್ತ, ಸತ್ಯವಾದಿಯಾದವನು, ವಿನಯಶೀಲನಾದವನು, ಸದಾ ದಾನಗಳನ್ನ ಮಾಡ್ತಾ ಇರುವವನು, ಇಂಥವರಲ್ಲಿ ನಾನು ಯಾವತ್ತೂ ಕೂಡ ಇರ್ತೇನೆ ಅಂತ ಲಕ್ಷ್ಮೀದೇವಿ ಸ್ವಯಂ ಲಕ್ಷ್ಮೀದೇವಿನೇ ಹೇಳಿದ ಮಾತು ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಂಡು ಬರ್ತದೆ. ಆವೇಶಯಂತಿ ಅಂದರೆ ಆವಿಷ್ಟಳಾಗಿ ಪ್ರೇರಿಸುವವಳು ಅಂತ ಅರ್ಥ. ಅದಲ್ಲದೆ ಪರಮಾತ್ಮನ ಅನೇಕ ಜನ ಪತ್ನಿಯರು, ಷಣ್ಮಹಿಷಿಯರು ಮೊದಲಾದವರಿದ್ದಾರೆ, ಅವರಲ್ಲಿ ಆವಿಷ್ಟಳಾಗಿರ್ತಾಳೆ. 16,100 ಜನ ಪತ್ನಿಯರಲ್ಲೂ ಕೂಡ ಲಕ್ಷ್ಮೀದೇವಿ ವಿಶಿಷ್ಟವಾಗಿ ಆವಿಷ್ಟಳಾಗಿದ್ದೇ ಇರ್ತಾಳೆ. ಅದನ್ನು ಕೂಡ ಇಲ್ಲಿ ಗ್ರಹಿಸಬಹುದು. ಮತ್ತೆ ಪರಮಾತ್ಮನ ವಿಶೇಷ ವಿಭೂತಿ ರೂಪವುಳ್ಳಂತಹ ಪೃಥು ಚಕ್ರವರ್ತಿ, ಆ ಪೃಥು ಚಕ್ರವರ್ತಿಯ ಪತ್ನಿಯಾದಂತಹ ಅರ್ಚಿ, ಅವಳಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಇರ್ತದೆ. ಅಲ್ಲಿ ಪೃಥು ಚಕ್ರವರ್ತಿಯ ಪತ್ನಿ ಅರ್ಚಿ, ಹಾಗೆ ಪರಮಾತ್ಮನ ಆವಿಷ್ಟ ರೂಪ ಏನಿದೆ, ಆ ಪರಮಾತ್ಮನ ಆವಿಷ್ಟ ರೂಪಕ್ಕೆ ಲಕ್ಷ್ಮೀದೇವಿಯ ಆವಿಷ್ಟ ರೂಪವೇ ಪತ್ನಿ. ಹೀಗೆ ಅದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ಪೃಥು ಚಕ್ರವರ್ತಿಯ ವರ್ಣನದ ಪ್ರಸಂಗದಲ್ಲಿ. ಹೀಗೆ ಆವೇಶಯಂತಿ ಅನ್ನೋದಕ್ಕೆ ಈ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ಊಹಿಸಬಹುದಾಗಿದೆ. ಭಗವದ್ಗೀತೆಯ 14ನೇ ಅಧ್ಯಾಯ 26ನೇ ಶ್ಲೋಕ, ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಎನ್ನುವಲ್ಲಿ ಈ ಲಕ್ಷ್ಮೀದೇವಿಯ ಅನುಗ್ರಹ ನಮಗೆ ಮೋಕ್ಷಕ್ಕೆ ಬೇಕು ಅಂತ ಆಚಾರ್ಯರು ಒಂದು ಶ್ಲೋಕವನ್ನು ಉದ್ಧರಿಸುವ ಮೂಲಕ ತೋರಿಸ್ತಾರೆ. ಲಕ್ಷ್ಮ್ಯಾದಿಭಿ ಕೃತೋ ಬಂಧ ಯಹ ಅನಾದಿ ಪುರುಷಸ್ಯತೋ ತಮತ್ಯೇತೀಹ ವಿದ್ವಾನ್ ಯೋ ವಿದ್ವಾನ್ ಸ ವಿಜ್ಞೇಯೋ ಗುಣಾತ್ಯಯಿ. ಶ್ರೀ ಭೂ ದುರ್ಗಾದೇವಿಯರಿಂದ ಬಂದಿರುವಂತಹ ಅನಾದಿಯಾದ ಬಂಧವನ್ನು ಜ್ಞಾನಿಯಾದವನು ದಾಟಬೇಕು. ಅವನಿಗೆ ಗುಣಾತ್ಯಯಿ ಅಂತ ವರ್ಣನೆ ಮಾಡ್ತಾರೆ. ಅತೀತ್ಯ ತ್ರೀಣಿ ರೂಪಾಣಿ ಮಹಾಲಕ್ಷ್ಮೀಂ ಪ್ರಪದ್ಯತೆ ತಯಾತು ಅನುಗೃಹೀತೋಸು ವಿಷ್ಣುವೋ ಭವೇತ್. ವಿಷ್ಣು ಭಕ್ತ ಶ್ರೀಭೂದುರ್ಗಾ ಅನ್ನುವ 3 ರೂಪಗಳನ್ನು ದಾಟಿ ಮೂಲ ರೂಪಳಾದ ಲಕ್ಷ್ಮೀದೇವಿಯನ್ನು ಪಡಿತಾನೆ. ಅವಳ ಅನುಗ್ರಹದಿಂದ ಮುಂದೆ ವಿಷ್ಣುವನ್ನು ಪಡಿತಾನೆ ಅಂತ ಕೂಡ ಅಲ್ಲಿ ಆಚಾರ್ಯರು ಪ್ರವೃತ್ತ ಅನ್ನೋ ಗ್ರಂಥವನ್ನು ಉದ್ಧರಿಸಿ ಸ್ಪಷ್ಟಪಡಿಸಿದ್ದಾರೆ. ಹೀಗೆ ವಸೂನಾಂ ಸಂಗಮನಿ, ವಸುಗಳನ್ನು ಕೊಡುವಂಥವಳು ಅಂದ್ರೆ ಈ ಎಲ್ಲ ವಿಷಯಗಳನ್ನು ನಾವು ಅನುಸಂಧಾನ ಮಾಡಬಹುದಾಗಿದೆ.